ಔಷಧ ತಂದೆವು ಇಂಥ ಬೀಜ ತಂದೆವು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೆವು. ಆದ್ರೆ ಅದು ಹಿಡಿಸ್ತಿದ್ದಿಲ್ಲ ಅವ್ರಿಗೆ. ಇಂಥದ್ರ ಇವ್ರೇನ್ ಕಲಿಸ್ತಾರೆ ಎಲ್ಲಾರು ಚಾದಾರ ರಗ್ಗ ಮಾರೋರ್ಗ ನಂದೇ ಚಲೋ ಅನ್ನೋರು ಬಾಳ ಮಂದಿ ಯಾರ ಹೇಳ್ತಿರ. ನಾವೇ ಭಾಳ ಶಾಣ್ಯಾರ ಅನ್ಸುವ ಲೆಕ್ಕನಾಗಿದ್ದೆವು. ಅದಕ್ಕೆ ಎಲ್ಲರೂ ನಮ್ಮನ್ನ ಕೇಳಿ ಭಾಳ ಆಗೋರಿಂದ. ನಮಸ್ಕಾರ ಗುರು. ನಮಸ್ಕಾರ ರೀ. ನಿಮ್ ಪರಿಚಯ ಮತ್ತು ಕೃಷಿ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡಲ್ಲ. ನನ್ನ ಹೆಸರು ರಾಜಶೇಖರ ರೇವಣಸಿದ್ದಪ್ಪ ನಿಂಬರಿಗೆ, ಊರ ದನಕನಹಳ್ಳಿ, ತಾಲೂಕು ಇಂಡಿ, ಜಿಲ್ಲೆ ವಿಜಯಪುರ. ನಾನು ಈಗ 61 ವರ್ಷ ವಯಸ್ಸಾಗಿ ನೋಡಿದಾರೆ ನನಗೀಗ. ನಾನು ಹುಟ್ಟ ಇಲ್ಲೇ ದೊಡ್ಡವಾಗಿ ಬೆಳೆದು ಕೃಷಿನೂ ಮಾಡ್ಕೊತ ಬಂದೀನಿ. ಅದ್ರ ಜೊತೆಗೆ ಒಂದು 4-5 ವರ್ಷ ಸಾಲಿನೂ ಹೋಗಿ ಬಂದು ಮಾಡೀನಿ. ಯಾವಾಗ ಚಲೋ ಇತ್ತಾಕರ ಒಂದು 4ನೇತೆ ಮುಗಿದು 5ನೇತೆ ತನ ಒಂದು ಸ್ವಲ್ಪ ಕಲ್ತೀನಿ. ಆ ನಂತರ ನಾವು ಅಪ್ಪವರು ಇಲ್ಲಿ ಕೃಷಿ ಮಾಡೋದು ನೋಡಿ ನಾವು ಸೈನಿಕ್ ಸ್ಕೂಲ್ಗೆ ಅಡ್ಮಿಷನ್ ಆಗಿತ್ತು ನಮ್ದು 74ನೇ ಇಸ್ವಿ ಒಳಗೆ. ನಾವು ಎತ್ತರದಿದ್ದೆವು ಅಂತೇಳಿ 10 ವರ್ಷದವರೆಗೆ ಅಪಾಯಿಂಟ್ಮೆಂಟ್ ಇತ್ತು, ಅಡ್ಮಿಷನ್ ಇತ್ತು. ಅವಾಗ 10 ವರ್ಷಕ್ಕಿಂತ ಜಾಸ್ತಿ ಆಗಿದ್ದು. ಅವಾಗ ನಮ್ಮನ್ನ ಅಲ್ಲಿಂದ ಹೊರಗೆ ಹಾಕಿದವರು ನಾವು ಬಂದವ್ರು ಕೃಷಿನೇ ಮಾಡ್ಲಿಕ್ಕತ್ತಿದ್ದೇವೆ ರೀ. ಕೃಷಿ ಒಳಗೆ ಭಾಳಷ್ಟು ಏರುಪೇರುಗಳು ಎಲ್ಲರೂ ಅನುಭವಿಸಿದಂಗೆ ನಾವು ಅನುಭವಿಸಿದೆವು. ನೀರಿಲ್ಲಾರ್ದು, ಮಳೆಗಾಲ, ಅಂತರಪ್ಪ ಮಳೆಗಾಲ, ಪ್ರತಿಕೂಲ ಹವಾಮಾನ ಮತ್ತು ಲೇಬರ್ ಸಮಸ್ಯೆ ಎಲ್ಲ ಎದುರಿಸಿ ಏನೋ ಹೆಂಗೋ ಮಾಡ್ಕೋತ ಹೊಂಟಿದ್ದೆವು. ಕೃಷಿ ಅನ್ನೋದು ಹೆಂಗೆ ಮಾಡ್ತಿದ್ದೆವಪ್ಪ ಅಂತಂದ್ರೆ ಈಗ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಸಾರ್ವತ್ರಿಕ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದೆವು. ಎಲ್ಲಿಯೋ ಬೀಜ ತರೋದು, ಎಲ್ಲಿದೋ ಗೊಬ್ಬರ ತರೋದು, ಯಾವುದೋ ಔಷಧ ಯಾರೋ ಹೇಳಿದ ಔಷಧ ಹೊಡೆಯೋದು ಮಾಡ್ಕೋತ ಏನೋ ಆಡಂಬರದ ಕೃಷಿ ಮಾಡ್ತಿದ್ದೆವು. ಸಾಕಷ್ಟು ಬೆಳಿತಿದ್ದೆವು. ಎಲ್ಲ ಖರ್ಚಾಗಿ ಹೋಗ್ತಿತ್ತು. ಈ 18 ವರ್ಷದ ಹಿಂದೆ ನಮ್ಮಲ್ಲಿ ಒಬ್ಬರು ಕುಂಬಳ ಸರ್ ಅನ್ನೋರು, ನಮ್ಮ ಅಪ್ಪೋರಡ ಸಹಪಾಠಿಗಳವರು, ಇವರು ಶಾಲೆ ಶಿಕ್ಷಕರು. ನಮ್ಮ ಅಪ್ಪರ ಮೇಲೆ ಅಜ್ಞಾನಕ್ಕಾಗಿ ನಮ್ಮಲ್ಲಿ ಯಾವಾಗಾರು ಬರುವುದು ಹೋಗೋದು ಕೇಳೋದು ಮಾಡ್ತಿದ್ರು. ಏನ್ ಮಾಡ್ಲಕತ್ತಿದ್ವಿ, ಏನ್ ಬಿತ್ತಿದ್ವಿ, ಏನ್ ಅರಿಗಿದ್ವಿ ಅಂತ ಕೇಳ್ತಿದ್ರು. ಅವಾಗ ನಾವೆಲ್ಲ ಹಿಂಗ ಎಲ್ಲರೂ ಮಾಡ್ತಾರಲ್ಲ ಹಂಗ ರಾಕ್ಷಸ ಪ್ರವೃತ್ತಿಯ ಕೃಷಿ ಮಾಡ್ತಿದ್ದೆವು. ವೈಜ್ಞಾನಿಕ ಕೃಷಿ ಪದ್ಧತಿ, ಸಿಕ್ಕಂಗ್ ಗೊಬ್ಬರ ಹಾಕೋದು, ಸಿಕ್ಕಂಗ್ ಸಲ್ಫೇಟ್ ಉಪಯೋಗ ಮಾಡೋದು, ಸಿಕ್ಕಂಗ್ ಔಷಧ ಉಪಯೋಗ ಮಾಡೋದು, ಹೈಬ್ರಿಡ್ ಬೀಜ ಹಾಕೋದು, ಎಲ್ಲ ನಾವು ಭಾಳ ಸ್ವಾಭಿಮಾನದಿಂದ ಹೇಳ್ತಿದ್ದೆವು. ನಾವು ಇಟ್ಟು ಕಬ್ಬು ಹಚ್ಚಿದೇವ್ರಿ, ಇಟ್ಟು ಚೀಲ ಗೊಬ್ಬರ ಹಾಕಿದೆವು, ಇಟ್ಟು ಗಳೆ ಹೊಡಿತೇವು, ಇಟ್ಟು ಆಳು ಬಿಡಿಸ್ತೇವು, ಇಂತಿಂಥ ಔಷಧ ತಂದೆವು, ಇಂಥ ಬೀಜ ತಂದೆವು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೆವು. ಆದ್ರೆ ಅದು ಹಿಡಿಸ್ತಿದ್ದಿಲ್ಲ ಅವ್ರಿಗೆ. ಸುಮ್ಮನೆ ಎಲ್ಲ ಕೇಳಿದ್ದಕ್ಕೆ ಹೇಳೋಣ ಕೇಳಿ ಸುಮ್ಮ ಆತಿದ್ರು. ಒಮ್ಮೆ ನನಗೆ ತಿಳಿಸಿ ಹೇಳಿದ್ರು ಅವ್ರು, ಇದೆಲ್ಲ ನೀವು ಮಾಡೋದು ಸರಿಯಲ್ಲ, ಒಂದು ನೈಸರ್ಗಿಕ ಕೃಷಿ ಪದ್ಧತಿ ಅದ, ಅದನ್ನ ನಿಮ್ಗೆ ಮಾಡ್ಲಿಕ್ಕೆ ಬಿಡಲೆಕ್ಕ ನೋಡಬೇಕು, ನೋಡಕತ್ತಿ ಬಾ ಅಂತಂದ್ರು. ಅವ್ರು ಎಲ್ಲೆಲ್ಲ ದಾವಣಗೆರೆಯಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ನಡೆದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರು. ನಾವು ಅವಾಗ ಅವ್ರಿಗೆ ಒಮ್ಮತ ಕೊಡ್ಲಿಲ್ಲ. ನಾವೇ ಭಾಳ ಶಾಣ್ಯಾರ ಅನಿಸುವ ಲೆಕ್ಕನಾಗಿದ್ದೆವು. ಅದಕ್ಕೆ ಎಲ್ಲರೂ ನಮ್ಮನ್ನೇ ಕೇಳಿ ಬಾಟ್ ಆಳು ಹಚ್ಚೋದ್ರಿಂದ, ಬಾಟ್ ಬೆಳೆಯೋದ್ರಿಂದ, ಬಾಟ್ ಏನೇನೋ ಹೊಸ ಗೊಬ್ಬರ ಮಾಡ್ತಿರು, ಪೈಪ ಮೋಟರ್ ತರ್ಲಕ್ಕೆ ಕರ್ಕೊಂಡು ಹೋಗ್ತಿರು. ಅವಾಗ ನಾವೇ ಶಾಣ್ಯಾರನಂತ ಅಹಂಕಾರ ನಮ್ಮದೇನು ಕೆಲಸ ಮಾಡೋದಿಲ್ಲ. 2-3 ವರ್ಷ ಕರೆದ್ರು, ಅವ್ರು ಹೋಲಿಲ್ಲ. ಕಡಿಕ 2006 ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಕಾರ್ಯಾಗಾರ ನಡೆದಿತ್ತು 2006 ಕೂಡಲ ಸಂಘ ಮೇ ತಿಂಗಳದಾಗ ರೀ. ಅವಾಗ ಮೇ ತಿಂಗಳದಾಗ ಕೂಡಲ ಸಂಗಮದಾಗ 2006 ಅವಾಗ ಅವರು ಒತ್ತಾಯ ಪೂರ್ವಕವಾಗಿ ಕೃಷಿ ಎಲ್ಲ ಚಲೋ ಮಾಡ್ತಾನ, ಶಾಣೆ ಅದನ್ನ, ಇದು ಮಾಡೋದ ವೈಜ್ಞಾನಿಕ ಕೃಷಿ ಪದ್ಧತಿ ಅದ, ಇವ ಹಿಂಗೆ ಮಾಡ್ಕೋತ ಅದಪ್ಪ ಅಂತಂದ್ರೆ ಇವ ಹಾಳಾತನ ಅಂತೇಳಿ ಅದೇನೋ ಅವ್ರ ಮೇಲೆ ಅದು ದೇವರ ಕರಣನೋ ಪಾಳ್ಯಕರ ಆಶೀರ್ವಾದನೋ ಅವ್ರ ಮನಸ್ಸಿನಾಗ ಬಂದು ಅವ್ರೂರನವ್ರ ಒಂದು 10-15 ಮಂದಿ ಹುಡುಗರ್ನ ಮತ್ತು ನನ್ನ ಭಾಳ ದೂರ ಒತ್ತಾಯ ಮಾಡಿ ತಾವೇ 400 ರೂಪಾಯಿ ಫೀ ತುಂಬಿ ಅಲ್ಲಿ ಜಾಗೀರ್ದಾರನಂತವ್ರು ಒಬ್ರು ವ್ಯವಸ್ಥಾಪಕರು ಇದ್ರು. ಅಲ್ಲಿ ಪಟಕನ ಟಿಕೆಟ್ ಸಿಗುವ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗ ಇಲ್ಲಿಗೆ ತಮ್ಮ ಗೆಳೆಯರಿಗೆ ಹೇಳಿ ನಾವು 10-15 ಹುಡುಗರನ್ನ ಕಳಿಸ್ತೀನಿ, ಅವ್ರದೆಲ್ಲ ರಿಸರ್ವ್ ಟಿಕೆಟ್ ಬುಕ್ ಮಾಡ್ಕೋರಿ ಅಂತ ಹೇಳಿದ್ರು. ನಾವು ಹೋಗೋದ್ರಾಗ ನೋಡಿದೆವು, ಅಲ್ಲಿ ಸಾಗರದಟ್ಟು ಜನ ಕೂಡಿತ್ತು. ಗಾಡಿ ಮೋಟಾರ್ ನೋಡಿ ಗಾಬರಿ ಆದೆವು. 6,007 ಜನರದು ಬುಕ್ ಆಗಿತ್ತು ರೀ ಅವತ್ತ ಕಾರ್ಯಕ್ರಮಕ್ಕೆ. 6,700 ಜನ ರೀ. ಬಹಳಷ್ಟು ಮಿನಿಸ್ಟರ್ಗಳು, ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅದೆಲ್ಲ ಬಂದಿದ್ರು. KS ಪಾಟೀಲ್ ಅವರು, DR ಪಾಟೀಲ್ ಅವರು ಅದೆಲ್ಲರೂ ಅದನ್ನ ಆಯೋಜನೆ ಮಾಡಿದ್ರು. ಆಮೇಲೆ ನಮ್ಮ ಬೀಳಿಗಿ ಶಾಸಕರು ಅದಕ್ಕೆ ಮುಂದಾಳತ್ವ ವಹಿಸಿದ್ರು. ಬಹಳಷ್ಟು ಮಂದಿಯ ಮುಂದಾಳತ್ವದೊಳಗ ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾವು ಅಂದೆವು, ಇದನ್ನೆಲ್ಲ ನೋಡ್ಲಿಕ್ಕೆ ನನಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತಂದೆವು. ಇಲ್ಲ ನೋಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ. ಊಟದ ತನಕ ಓಪನಿಂಗ್ ಡೇ ಆಯ್ತು. ಬಹಳ ಮಂದಿ ಭಾಷಣ ಮಾಡಿದ್ರು, ಏನೇನೋ ಹೇಳಿದ್ರು. ನಮ್ಮ ಮನಸ್ಸ ಈ ಕಡೆ ತೋಟದ ಕಡೆ ಇತ್ತು. ಗಾನ್ ನಡೆದಿತ್ತು, ಜೋಳ ಕೊಯ್ಯ ನಡೆದಿತ್ತು, ಜೈ ಕೊಯ್ಯ ನಡೆದಿತ್ತು, ಕಬ್ಬು ಹಚ್ಚು ನಡೆದಿತ್ತು, ದನಗಳು ಕರುಗಳು ರಾಶಿ ಮಾಡುದು
ಆಳ ಹೋಳ ಬಾಳ ಬರ್ತಿದ್ದು ಯಾರು ಏನ್ ಮಾಡ್ತಾರೋ ಏನ್ ಸುದ್ದಿ ಅನ್ನೋ ಲೆಕ್ಕನೊಳಗ ನಾವು ನಮ್ ಚಿಂತೆ ಒಳಗೆ ಇದ್ದೆವು. ಅದ್ ಕಾರ್ಯಕ್ರಮ ಮುಗೀತು, ಊಟ ಮಾಡ್ಲಕ್ ಬಿಟ್ರು. ಊಟ ಮಾಡಿ ಹೊಳ್ಳಿ ಹೋಗೋದ್ರಾಗ ಎಲ್ಲಾ ಮಂದಿ ಹೋಗಿತ್ತು, ರೈತರು ಅಷ್ಟೇ ಇದ್ರು. ಸ್ಟೇಜ್ ಮೇಲೆ ಮಾತ್ರ 2 ಕುರ್ಚಿ ಇದ್ದು. ಸುಭಾಷ್ ಪಾಳೇಕರ್ ಅವ್ರದೊಂದು, ಚಂದ್ರಶೇಖರ್ ಕಾಡಾದಿ ಅವ್ರದೊಂದು 2 ಕುರ್ಚಿ ಇದ್ದು. ಏನು ಒಮ್ಮೆ ಬದಲಾವಣೆ ಆಗ್ಯದಲ್ಲ ಅಂತ ಹೇಳಿ ನಾವು ಆಶ್ಚರ್ಯ ಪಟ್ಟೆವು. ನಮ್ಗೆ ಒಳಗೆ ಹೋಗೋ ಮುಂದಾಗ ಒಂದ್ ಕ್ಯಾರಿ ಬ್ಯಾಗ್ನೊಳಗ ಒಂದ್ ನೋಟ್ಬುಕ್, ಒಂದ್ ಪುಸ್ತಕ, ಒಂದ್ ಪೆನ್, ಆಮೇಲೆ ಊಟದ್ದು, ನಾಷ್ಟದ್ದು, ಚಾದು, ಅವು ಕೋಪನ್ಗಳು ಅದೆಲ್ಲ ಕೊಟ್ರು. ಅದು ಮೊದಲೇ ಸರ್ ಅಂತರು 400 ರೂಪಾಯಿ ತುಂಬಿದ್ರು. ಅವ್ನ ಕೈಯಾಗ ಹಿಡ್ಕೊಂಡು ಹೊಲದ ಮನಸ್ಸಿಂದ ಒಳಗೆ ಹೋಗಿ ಕೂತೇವು. ಎಲ್ಲಾರು ಮುಂದೆ ಹೋಗಿ ಕೂತ್ರು, ನಾವ್ ಒಬ್ಬನೇ ಎಲ್ಲಾರ್ಕಿಂತ ಹಿಂದೆ ಹೋಗಿ ಕೂತ. ಯಾವಾಗ್ರೆ ಸಡು ನೋಡಿ ಸಿಕ್ತಪ್ಪ ಅಂದ್ರ ಒಳಗೆ ಹೋಗಿ ಅಂತ ಹೇಳಿ. ಆದ್ರೂ ನಾವು ಎಲ್ಲಿ ಹೋಗಿ ಕುಂದಿರ್ತೀನಿ, ಅಲ್ಲಿ ಬಂದ್ ಸರ್ ಹೇಳಿದ್ರೆ ಕಾಣಿಸ್ತದ, ಇವ್ರಿಗೆ ಅವ ಬರ್ತಾನ್ರು, ಅವ್ನಿಗೆ ಬಿಡಬೇಡ್ರಿ ಹೇಳಿದ್ರೆ ಕಾಣಿಸ್ತದ. ತಾವು ಮಾತ್ರ ಬಂದಿದ್ದಿಲ್ಲ, ಇಲ್ಲೇ ಇದ್ರು. ಅವ್ರ ಮಗನೂ ಬಂದಿದ್ದ, ಅವ್ರ ಮಕ್ಳು ಇಬ್ರು ಬಂದಿದ್ರು. ಉಳಿದವರು ಒಂದ್ 12 ಜನ ಬಂದಿದ್ರು. ನಾವು ಒಬ್ಬ 17 ಜನ ಹೋಗಿದ್ದೇವ್ರಿ. ಒಟ್ಟ ನಾ ಎಲ್ಲಿ ಹೋಗಿ ಕೂತ್ರು ಅವ್ರು ನನ್ನ ಸುತ್ತ ನಡಬರ್ಕೆ ಮಾಡ್ಕೊಂಡು ಕುಂದ್ರು. ಅವತ್ತೊಂದಿನ ಮಾಡಿದ್ರು. ಅವತ್ತ ಬಂದು 2ನೇ ಸಲ ಊಟ ಮಾಡಿ ಕೂತು ದೂರ ಏನ್ ಕೂತಿದ್ದ, ಅವಾಗ ಸರ್ ಕಾರ್ಯಕ್ರಮ ಚಾಲು ಮಾಡಿದ್ರು. ಇದು ಎಲ್ಲಾರು ನನ್ನ ಪ್ರೀತಿಯ ರೈತ ಬಾಂಧವರೇ, ನಾ ಇಲ್ಲಿ ನಿಮ್ಗೆ ಏನಾರ ಒಂದ್ ಹೊಸದು ಕಲಿಸ್ಲಕ್ ಬಂದಿಲ್ಲ. ನಂದೇ ಆದಂತದ ಒಂದು ಪ್ರತಿಪಾದನೆ ಮಾತ್ರ ನಾ ನಿಮ್ಗೆ ಹೇಳಕ್ ಬಂದಿಲ್ಲ. ಹಸಿರು ಕ್ರಾಂತಿಯ ಮೂಲಕ ಇಲ್ಲಿ ಅವಗೊಂದು ಅವಘಡ ಆಗ್ಯದ. ಏನಾಗ್ಯದಪ್ಪ ಅಂದ್ರೆ ಭೂಮಿಯನ್ನು ಕೆಡಿಸುವಂತ ವ್ಯವಸ್ಥೆ ನಡೆದದ. ರಾಸಾಯನಿಕ ಕೃಷಿ ಬಂದು ಹಸಿರು ಕ್ರಾಂತಿಯ ಮುಖಾಂತರ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಭೂಮಿ ಹಾಳಾಲಕತ್ತದ, ಮಣ್ಣು ಹಾಳಾಲಕತ್ತದ, ನೀರ್ ಹಾಳಾಲಕತ್ತದ, ಪರಿಸರ ಹಾಳಾಲಕತ್ತದ. ಇದೆಲ್ಲಾನು ನಾವು ಉಳಿಸ್ಬೇಕಪ್ಪ ಅಂತಂದ್ರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡ್ಬೇಕು. ಅದು ನಮ್ ಹಿಂದೆ ಪೂರ್ವಜರು ಮಾಡ್ತಿದ್ರು, ಋಷಿ ಮುನಿಗಳು ಮಾಡುವಂತ ಕೃಷಿ ಇದು. ಇದು ಆಧ್ಯಾತ್ಮಿಕ ಕೃಷಿ ಅಂತ ಕರೀತಾರ. ಅದು ಹಿಂದ್ ಮಾಡಂತ ಕೃಷಿಯನ್ನ ಈಗ ನಿಮ್ಗೆ ನೆನಪು ಮಾಡ್ಲಕ್ಕ ಕೊಡ್ಲಕ್ ಬಂದಿನಿ. ನಾವ್ ಒಂಥರ ಪೋಸ್ಟ್ ಮನ್ ಕೆಲಸ ಮಾಡ್ಲಕ್ ಬಂದಿನಿ. ಇದು ನಂದೇ ಆದಂತ ಒಂದು ಪ್ರತಿಪಾದನೆ ಅಂತ ಹೇಳಿ ನೀವು ಯಾರು ಅಲ್ಲಗಳಿಬೇಡ್ರಿ, 1 ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳಕ್ ಶುರು ಮಾಡಿದ್ರು. ಅವಾಗ ಏನೋ ಸುಭಾಷ್ ಪಾಳೇಕರ್ ಗುರುಜಿ ಅವ್ರು. ಅದು ಅವ್ರ ಹಿಂದಿ ಒಳಗೆ ಹೇಳಿದ್ದಾನ. ಚಂದ್ರಶೇಖರ್ ಕಾಡಾದಿ ಅವ್ರು ನಮ್ಗೆಲ್ಲರಿಗೂ ತಿಳಿಯುವಂಗ ನಮ್ಮ ಭಾಷೆ ಒಳಗೆ ಎಲ್ಲಾನು ಕನ್ನಡದೊಳಗೆ ಅನುವಾದ ಮಾಡಿ ಹೇಳ್ತಿದ್ರು. ನಾವು ಸುರುಗಿ ಅವ್ರು ಏನ್ ಹೇಳ್ತಾರಪ್ಪ, ಇವ್ರೇನ್ ಹೇಳ್ತಾರ, ನಾವ್ ಬೀಜ, ನಾವ್ ಗೊಬ್ಬರ, ನಮ್ ಔಷಧ, ನಮ್ ಹೊಲ್ದಾಗ ನಾವು ಶಾಣ್ಯರು, ಸಾಕನಟ್ಟು ಬೆಳೆ ಬೆಳೆದಿದ್ದೆವು. 6 ತಿಂಗಳ ಕಬ್ಬಿನ ಗಾಣ ಮಾಡ್ತೇವು. ದಿನ ವಾರಕ್ಕೊಂದು ಲೋಡ ಎಲ್ಲಾ ತರ ಹಣ್ಣ ಹಂಪಲ ಕಾಯಿಪಲ್ಯ ಕಾಳ ಕಡಿ ಬೆಳಿತೇವು. ಇಂಥದ್ರಾಗ ಇವ್ರೇನ್ ಕಲಿಸ್ತಾರೆ, ಎಲ್ಲಾರು ಚಾದಾರ ರಗ್ಗ ಮಾರೋರ್ಗತ್ತೆ ನಂದೇ ಚಲೋ ಅನ್ನೋರು ಬಾಳ ಮಂದಿ ಯಾರತ್ತೆ ತಿರಸ್ಕಾರ ಭಾವನೆಯಿಂದ ಹೋಗಿ ಕೂತಿದ್ದೇವು ನಾವು. ಅವಾಗ ಅವ್ರು ಹೇಳೋ ಮಾತು ಸುರುವಿಗೆ ನಮ್ ತಲೆ ಬರ್ಲಿಲ್ಲ. ಹಿಂದರ್ಗಡೆ ಏನ್ ಹೇಳಿದ್ರಪ್ಪ ಅಂದ್ರೆ 2ನೇ ಮಾತ, ಒಂದು ದೇಶೀಯ ಆಕಳಿಂದ ನಾವು 30 ಎಕರೆ ತೋಟಗಾರಿಕೆ ಮತ್ತು ಒಣಭೂಮಿ ಕೃಷಿಯನ್ನು ಮಾಡಬಹುದು ಮೇಲಟ. ಅದು ಒಂದು ಆಕಳದೊಳಗೆ ಯಾವ ಶಕ್ತಿ ಅದಪ್ಪ ಅಂತಂದ್ರ, ಒಂದು ದೇಶೀಯ ಆಕಳ ಸಗಣಿಯ 1 ಗ್ರಾಮ್ ಸಗಣಿ ಒಳಗ 300 ರಿಂದ 500 ಕೋಟಿ ಬ್ಯಾಕ್ಲಸ್ ಬ್ಯಾಕ್ಟೀರಿಯಾ ಇರ್ತಾವ. ಅದ್ರಾಗ 108 ಪ್ರಜಾತಿಯ ಸೂಕ್ಷ್ಮಾಣು ಜೀವಿಗಳಿರ್ತಾವ.